ನಿನ್ನೆ ಏನು ಸಿಂಗ್ರಿ ಸೆಟ್ಟಿಗೆ ಕೊಳದು ಒಂದು ವಿಚಾರವನ್ನು ತಗೊಂಡ್ವಿ. ನಿನ್ನೆ ಹೋಗಿದ್ವಿ. ಅಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ನಾವು ವೀಕ್ಷಣೆಯನ್ನು ಮಾಡಲಿಕ್ಕೆ ಅಂತ ಹೋದರೆ ಅಲ್ಲಿಯ ಕೆಲವು ಪುಂಡರು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಂಥದ್ದು. ಆ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು ನಮ್ಮ ಕೆಲವು ದಾಖಲಾತಿಗಳನ್ನು ಚೆಕ್ ಮಾಡುವ ಸಂದರ್ಭ. ಹಾಗಾಗಿ ನಾನು ಕಾರ್ಪೊರೇಷನ್ನು DC ಮತ್ತು ಝೋನ್ 7ಗೆ ನಾನು ಅರ್ಜಿಯನ್ನು ಕೊಟ್ಟಿದ್ದೆ, ಇದನ್ನು ವೆಕೇಟ್ ಮಾಡಿಸ್ಬೇಕು, ಶುದ್ಧ ಮಾಡಿಸ್ಬೇಕು ಅಂಥೇಳಿ. ಹಾಗಾಗಿ ಅವರು ಅದನ್ನು ಮೂಡಗು ಅಂತ ಕೊಡಬೇಕು, ಇದು ಮೂಡ ವ್ಯಾಪ್ತಿಗೆ ಒಳಪಡುತ್ತೆ. ಸೊ ಹಾಗಾಗಿ ನೀವು ಕಾರ್ಪೊರೇಷನ್ಗೆ ಏನು ಕೊಟ್ಟಿದ್ದೀರೋ ಅದೇ ರೀತಿ ಮೂಡಗೂ ಕೊಡಬೇಕು ಅಂಥೇಳಿ ಅವ್ರು ಏನು ಹೇಳಿದ್ರು. ಹಾಗಾಗಿ ನಾನು ಇವತ್ತು ಇಲ್ಲಿ ಬಂದು ಮೂಡ ಕಮಿಷನರ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೀನಿ. ನಾನು ಅವತ್ತು ಏನು ಹೇಳಿದ್ದೆ ಅದೇ ರೀತಿ ಈ ಮೂಡ ಕಮಿಷನರ್ಗಲ್ಲಿ ಒಂದು ಮನವಿ ಅರ್ಜಿಯನ್ನು ಕೊಟ್ಟಿದ್ದೀವಿ ನಾವೀಗ. ಅವರು ಅದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು. ಹಿಂದೂಗಳ ಭಾವನೆಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ, ಹಿಂದೂಗಳ ಭಾವನೆಗೆ ಗೌರವ ಕೊಡುವ ರೀತಿಯಲ್ಲಿ ಮೂಡ ಕಮಿಷನರು ನಡ್ಕೊಳ್ತಾರೆ ಅನ್ನುವ ಭಾವನೆ ನನಗೆ ಇದೆ. ಸೊ ಹಾಗಾಗಿ ಈ ಕೂಡಲೇ ಅದನ್ನು ತೆರವುಗೊಳಿಸಿ, ಅದನ್ನು ಸ್ವಚ್ಛಗೊಳಿಸಿ, ಆ ಹಿಂದ್ಗಡೆ ಕಲ್ಯಾಣಿ ಏನು ಊದ್ಕೊಂಡಿದೆ ಅವ್ರನ್ನ ಮಣ್ಣು ಹಾಕಿ ಮುಚ್ಚಾಕ್ಬಿಟ್ಟಿದ್ದಾರೆ. ಆ ಕಲ್ಯಾಣಿಯನ್ನು ಮೂಡಾದ ಸಮ್ಮುಖದಲ್ಲಿ, ಅವರ ಅಧಿಕಾರಿಗಳ ಸಮ್ಮುಖದಲ್ಲಿ ಅವರೇ ಅದನ್ನು ಓಪನ್ ಮಾಡಿಸಿ ಕೊಡಬೇಕು. ಮೇಂಟೆನೆನ್ಸನ್ನು ನಾವು ಮಾಡ್ತೀವಿ ಆನಂತರ. ಸೊ ಹಾಗಾಗಿ ಅದಷ್ಟೂ ಮೂಡ ಕಮಿಷನರ್ ಅವರು ಮಾಡಬೇಕು ಅಂತೇಳಿ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಇಲ್ಲಿ ಈ ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ. ಯಾಕೆಂತಂದರೆ ನಾವು ವೀಕ್ಷಣೆ ಮಾಡಲಿಕ್ಕೆ ಹೋದ್ವಿ, ಆದರೆ ವೀಕ್ಷಣೆ ಮಾಡೋಕ್ಕೆ ಹೋದಂಥವ್ರ ಮೇಲೆ ಗುಂಡಾಗಿರಿಯನ್ನು ಮೆರೆದ್ರೆ ಇನ್ನು ಸಾಮಾನ್ಯ ಜನರ ಕತೆ ಏನಾಗಬೇಕು? ಅಲ್ಲಿ ಸಾಮಾನ್ಯ ಜನರು ಬದುಕಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಯಾವತ್ತೂ ಆ ಮನೆ ಕಟ್ಟಿದಿಂದ ಇಲ್ಲಿವರೆಗೂ ವಾಸ ಮಾಡುವ ಮನೆಗಳನ್ನು ಬಿಟ್ಟು ಹೊರಗಡೆ ಹೋಗುವಂಥ ಪರಿಸ್ಥಿತಿ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಅದೆಲ್ಲದಕ್ಕೂ ಮುಕ್ತಿಯನ್ನು ಆಡಬೇಕು. ಅಲ್ಲಿ ನಿಜವಾಗ್ಲೂ ಸಮಾನತೆ 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 ಅಂತ ಏನು ಇಡೀ ದೇಶದಲ್ಲಿ ಸಮಾನತೆಯ ಕೂಗು ಎದ್ದಿದೆಯೋ, ನರಸಿಂಹರಾಜ ಕ್ಷೇತ್ರದಲ್ಲಿ ಹಿಂದೂಗಳಿಗೆ ಸಮಾನತೆ ಬೇಕಾಗಿದೆ. ಸೊ ಹಾಗಾಗಿ ಆ ಸಮಾನತೆಗೋಸ್ಕರ ಹೋರಾಟವನ್ನು ನಾವು ಮಾಡಲೇಬೇಕಾಗಿದೆ, ಅನಿವಾರ್ಯ, ಮಾಡೇ ಮಾಡ್ತೀವಿ. ಜೊತೆಗೆ ಈ ಕೂಡಲೇ ಇದು ಒಂದೇ ದೇವಸ್ಥಾನ ಅಲ್ಲ, ಅಲ್ಲೇ 12 ಎಕರೆ 6 ಕುಂಟೆ ಜಾಗ ಮುಂದುಗಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಜಾಗ. ಅಲ್ಲಿ ಮುಂದುಗಡೆ ಜಿಲಾನಿ ಪೆಟ್ರೋಲ್ ಬಂಕ್ ಹತ್ರ ಅಲ್ಲೂ ಒಂದು ದೊಡ್ಡ ಕಲ್ಯಾಣಿ ಇದೆ. ಅದು ಆ ಮ್ಯಾಪನ್ನು ಇವತ್ತು ತೆಗಿಸ್ಲಿಕ್ಕೆ ಅರ್ಜಿಗಳನ್ನೆಲ್ಲ ಹಾಕಿದ್ದೀವಿ. ಅದ್ರ ವಿರುದ್ಧನೂ ಹೋರಾಟ ಸ್ಟಾರ್ಟ್ ಆಗುತ್ತೆ. ಗೌರವಾನ್ವಿತವಾಗಿ ಇದನ್ನು ನಡೆಸ್ಕೊಂಡು ನಮಗೆ ಬಿಟ್ಕೊಟ್ರೆ ನಾವು ಹೋರಾಟವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇಲ್ಲ ಇವರು ಅದಕ್ಕೆ ನಮ್ಮನ್ನು ಹೊಡೀಲಿಕ್ಕೆ ಯಾಕೆ ಬಂದರು, ಈ ಮುಂದೆನೂ ನಾವು ಹೊಡಿತೀವಿ, ಆ ಗುಂಡಾಗಿರಿ ಮಾಡ್ತೀವಿ, ದಬ್ಬಾಳಿಕೆ ಮಾಡ್ತೀವಿ ಅನ್ನೋದಾದರೆ 12 ಎಕರೆ ಜಾಗದ್ದು ಹೋರಾಟವನ್ನು ನಾವು ಕೈಗೆತ್ಕೊಳ್ತೀವಿ. ಇದಿಷ್ಟೇ ಅಲ್ಲ, ರಾಜ್ಯದ ನಮ್ಮ ಅನೇಕ ನಾಯಕರುಗಳು ನಿನ್ನೆ ರಾತ್ರಿ ನನ್ನ ಹತ್ರ ಮಾತಾಡಿದ್ದಾರೆ. ರಾಜ್ಯದ ನಾಯಕರುಗಳು ನಮಗೆ ಸ್ಪಂದನೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೈಸೂರಿನ ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಮಹಾರಾಜರು ಅವರು ಬೆಂಗಳೂರಿನಲ್ಲಿದ್ದೀನಿ, ಬಂದ ತಕ್ಷಣ ನಾನು ಅಲ್ಲಿಗೆ ಬರ್ತೀನಿ ಅಂತ ಅವರು ಹೇಳಿದ್ದಾರೆ. ನಮ್ಮ ಮೈಸೂರಿನ ಸಿಂಹ ಪ್ರತಾಪ್ ಸಿಂಹ ಅವರು ಊರಲ್ಲಿ ಇರಲಿಲ್ಲ ನಿನ್ನೆ, ಅವರೂ ಶನಿವಾರ ಅಥವಾ ಭಾನುವಾರ ಆ ಜಾಗಕ್ಕೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಶಾಸಕರು ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರ ಗಮನಕ್ಕೆ ಇವತ್ತು ಇದನ್ನು ತರೋರಿದ್ದೀರಿ. ಸೊ ಹಾಗಾಗಿ ಇನ್ನೂ ಸಾಕಷ್ಟು ಇದಿಷ್ಟಕ್ಕೆ ನಿಲ್ಲೋದಿಲ್ಲ. ಹಾಗಾಗಿ ಇದನ್ನು ಮಾಡಬೇಕು. ಮತ್ತು ನಾನು ಪೊಲೀಸ್ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ನಿನ್ನೆ ನಿಜವಾಗ್ಲೂ ನಿಮಗೆ ನಾನು ಒಂದು ಧನ್ಯವಾದವನ್ನು ಹೇಳ್ತೇನೆ. ನೀವು ನಮಗೆಲ್ಲ ರಕ್ಷಣೆಯನ್ನು ಕೊಟ್ಟಿದ್ದೀರಾ, ಆದರೆ ನಮ್ಮದು ಇನ್ನೊಂದು ಮನವಿಯೂ ಇದೆ. ನಿನ್ನೆ ಅಷ್ಟೆಲ್ಲ ಆಗಿದೆ, ಆದರೆ ರಾತ್ರಿ ಮತ್ತೆ ಅದನ್ನು ಓಪನ್ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ. ಸೊ ದಯಮಾಡಿ ಇವತ್ತು ಅದು ಬಂದಾಗಬೇಕು, ಅದು ಬಂದಾಗಬೇಕು. ಹೇಗೆ ನೀವು ನಮ್ಮಲ್ಲಿ ದಾಖಲೆ ಕೇಳೋಕ್ಕೆ ಶುರು ಮಾಡಿದ್ರು, ನೀವು ಅವರಲ್ಲೂ ದಾಖಲೆ ಕೇಳಬೇಕಲ್ಲ. ಅವರು ಯಾವುದೋ ಒಂದು ಮೀಡಿಯಾದಲ್ಲಿ ಹೇಳಿದ್ದಾರೆ ಸರ್ಕಾರಿ ಜಾಗ ಅಂತ ಹೇಳಿದಾರಲ್ಲ. ಅವರು ಸರ್ಕಾರಿ ಜಾಗ ಅಂತ ಗೊತ್ತಿದ್ದು ಹಿಂದೂಗಳ ಭಾವನೆಗೆ ಧಕ್ಕೆ ಬರ್ತಿದೆ ಅಂತ ಗೊತ್ತಿದ್ದರು, ನೀವು ಯಾಕೆ ಕಣ್ಮುಚ್ಕೊಂಡು ಕೂತಿದ್ದೀರಾ? ಸೊ ನಿನ್ನೆ ಅಷ್ಟು ಗಲಾಟೆ ಆಗಿದೆ, ಅಷ್ಟು ವೈಲೆನ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಆದರೂ ಸಹ ನಿನ್ನೆ ರಾತ್ರಿ ಅದನ್ನು ಓಪನ್ ಮಾಡಲಿಕ್ಕೆ ಬಿಟ್ಟಿದ್ದೀರಾ. ಸೊ ಇವತ್ತು ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತೀವಿ. ಇವತ್ತು ನೀವು ಅದನ್ನು ಬಂದ್ ಮಾಡಿಸ್ಲೇಬೇಕು. ನೀವು ಮಾಡಿಸ್ಲಿಲ್ಲ ಅಂತಂದರೆ ಮತ್ತೊಂದು ಬಾರಿ ರಾತ್ರಿ ಬರ್ತೀವಿ. ಅವ್ರು ಹೊಡಿಲಿ, ನಮ್ಗೆ ಗೊತ್ತಿದೆ ಅವ್ರು ಹೊಡಿತಾರೆ, ಅದು ಏನೇಂತರ ನೋಡಿದ್ರೆ ಹೊಡಿಲಿ, ಎಲ್ಲದಕ್ಕೂ ಸಿದ್ಧವಾಗಿ ನಾವು ಬರ್ತೀವಿ. ಸೊ ಅದಕ್ಕೆಲ್ಲ ಕಾರಣ ಯಾರ್ಯಾರು ಆಗ್ತಾರೆ ಮುಂದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಪೊಲೀಸರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ, ನೀವು ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಾ. ನಿನ್ನೆ ನಮ್ಮ ಕಾರ್ಯಕರ್ತರಿಗೆ ನಮಗೆಲ್ಲರೂ ರಕ್ಷಣೆಯನ್ನು ಕೊಟ್ಟಿದ್ದೀರಾ. ಅದೇ ರೀತಿ ನೀವು ನಡ್ಕೋಬೇಕಾಗಿರೋದು ಇವತ್ತು ರಾತ್ರಿಯಲ್ಲಿ ನಡಿಲಿಕ್ಕೆ ಬಿಡಬಾರ್ದು, ಅದನ್ನು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಲಿಲ್ಲ ಅಂತಂದರೆ ಮತ್ತು ನಾವು ಇನ್ನೊಂದು 2 ದಿನ ಬಿಟ್ಟು ರಾತ್ರಿ ಬರ್ತೀವಿ, ನೋಡೋಣ. ಸೊ ಹಾಗಾಗಿ ಇಷ್ಟು ಮನವಿಯನ್ನು ಮಾಡ್ತಾ
ನಾವು ಈ ಹೋರಾಟವನ್ನು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ಇನ್ನೂ ಮುಂದುವರಿಯುತ್ತೆ, ಇನ್ನೂ ಸಾಕಷ್ಟು ಇದು ದೊಡ್ಡ ಮಟ್ಟದಲ್ಲಿ ಹೋಗ್ತದೆ. ಹಾಗಾಗಿ ಇದನ್ನು ಎಚ್ಚೆತ್ತಿ ಗೌರವಾನ್ವಿತವಾಗಿ ಅದು ಹಿಂದೂಗಳಿಗೆ ಧಕ್ಕೆ ಬರದೇ ಇರುವ ಹಾಗೆ ನಮಗೆ ಅದನ್ನು ವಾಪಸ್ ಕೊಡಬೇಕು ಅಂತ ಈ ಸಂದರ್ಭ ನಾನು ಪ್ರಾರ್ಥಿಸ್ತಾ ಇಲ್ಲಿಗೆ ಮುಂದೆ ಹೋರಾಟಗಳು ಕಂಟಿನ್ಯೂ ಆಗ್ತದೆ. ಅವರು ಕಮಿಷನರ್ ಇರಲಿಲ್ಲ, ಅವರ ಪಿ ಎ ಇದ್ದರು ದರ್ಶನ್ ಅವರು ಕಮಿಷನರ್ಗೆ ಫೋನ್ಲಿ ಮಾತಾಡಿ ಹೌದು ಇದು ಮೂಢ ಜಾಗ ಇದೆ, ಇದನ್ನು ನಾವು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ, ಅದನ್ನು ಸ್ವಚ್ಛಗೊಳಿಸಿ ನಿಮ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನಾಳೆ ನಾಡಿದ್ದು 3 ದಿನ ಹಬ್ಬ ಇದೆ, ಹಾಗಾಗಿ ನೋಡೋಣ, ಸೋಮವಾರದವರೆಗೆ ಕಾಯ್ದು ನೋಡೋಣ. ಆದರೆ ಪೊಲೀಸರಲ್ಲಿ ಮನವಿ ಮಾಡ್ಕೊಳ್ಳೋದು ಈ ಕೂಡಲೇ ಸ್ಟಾಪ್ ಮಾಡಿಸ್ಬೇಕು. ನೆನೆ ಎಷ್ಟೆಲ್ಲ ಆಗಿದೆ, ಅಲ್ಲಿ ಮಹಾರಾಜರು ಲಾಂಛನ ಇದೆ, ದೇವ್ರ ವಿಗ್ರಹಗಳಿದೆ, ಎಲ್ಲವೂ ಇದ್ದು ಮತ್ತೆ ಅವಕಾಶ ಕೊಡ್ತಾರೆ ನೆನ್ನೆ ಅಂದರೆ ಅದನ್ನು ಆನಂತರ ಅವರು ಮೂಢ ತೀರ್ಮಾನ ಮಾಡುತ್ತೋ ಕಮಿಷನರ್ ತೀರ್ಮಾನ ಮಾಡುತ್ತೋ ಅದೆಲ್ಲವೂ ಆ ವೈಲೆನ್ಸನ್ನು ನೋಡ್ಕೊಳ್ತಕ್ಕಂಥ ಪೊಲೀಸ್ ಇನ್ಸ್ಪೆಕ್ಟ್ರು ಅಲ್ಲಿಯ ಸಿಬ್ಬಂದಿಗಳು ಅದನ್ನು ನಿಲ್ಲಿಸಬೇಕಾಗಿರೋದು ಅವ್ರ ಕರ್ತವ್ಯ ಇದೆಯಲ್ಲ. ಮತ್ತು ಅದೇ ಅವ್ರು ಹೇಳಬೇಕು, ಬಹಿರಂಗವಾಗಿ ಹೇಳ್ಬೇಕಲ್ಲ ಒತ್ತಡ ಇಂಥವ್ರು ಆಗ್ತಿದ್ದಾರೆ ಅಂತ. ಸೊ ಆಗ ಬಹಿರಂಗವಾಗಿ ಹೇಳಿದ್ರೆ ಅದಕ್ಕೆ ಆಮೇಲೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತೀವ ಆನಂತರ. ಸೊ ಹಾಗಾಗಿ